ಅದಕ್ಕೆ ನಮ್ಮ ದೇಹಕ್ಕೆ ಯಾವ ಔರಸ್ಪದ ಅದನ್ನು ತುಂಬಿಕೊಂಡೆ ಅಂತಂದ್ರೆ ನಿಜವಾಗ್ಲೂ ಕಲಿಸಲಿಕ್ಕೆ ಏನು ತುಂಬ್ಕೋತಿ ಹೊರಗುಣ ಉದಾಹರಣೆ ಗುಣ ಅದು ಮಾತುಗಳನ್ನ ನಮ್ಮೆಲ್ಲರೂ ಸವೇರಂ ಕರ್ವಾವಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಪರಮ ಪೂಜ್ಯ ಸ್ವಾಮಿ ಪ್ರಣಾಮಗಳನ್ನು ಸಮರ್ಪಿಸಿ ಅಧಿಕ ಮಾಸದಲ್ಲಿರುವಂತಹ ಶರಣಾದ ಶಿವನು ಉಳಿಸಿರುವಂತಹ ಬೆಳ್ಳಿನ ಮಾಹಿತಿಯ ಮೇಲದವರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ತನು ಮನದ ಅರ್ಪಣೆ ಮಾಡಿ ಭಕ್ತಿ ಭಾವದಿಂದ ಶೋಭೆಯನ್ನು ತಂದುಕೊಟ್ಟಿರುವಂತಹ ತೇರಮಯ್ಯ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ, ತಾಯಂದರಿಗೆ, ಕನ್ನಡ ವರ್ಗಕ್ಕ ಅವರು ಇವರು ಅನ್ನದೇ ಸಮಸ್ತ ಸದ್ಭಕ್ತರಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶಿವಸ್ವರೂಪಿಗಳೇ, ನೀವು ಹೇಳಿದಂಥ ಕಾರ್ಯವನ್ನು ಕಷ್ಟನಿಷ್ಟ ಬದಲಾದಾಗ ಆ ಪರಮಾತ್ಮ ಕಾಪಾಡಿದ್ದೆ ಚಪ್ಪಲಿ ಮುಖಾಂತರ ಸಮಯ ಬಾಳಗದ ಆದ್ರೂ ಕೂಡ ಇವತ್ತು ನಮ್ಮ ಮಠದಲ್ಲಿ ಅಮಾವಾಸ್ಯೆ ಹುಣ್ಣಿಗೆ ಮತ್ತೊಂದು ಕಾರ್ಯಕ್ರಮ ಇದ್ದಾಗ ರುದ್ರಾಭಿಷೇಕ ಮತ್ತು ಪ್ರವಚನ ನಾವಿದ್ದರೆ ನಿಲ್ಲಿಕೆಯನ್ನು ಈ ಮಠದ ಕಾರ್ಯವನ್ನು ನಡೆಸುವುದು ಬಂದಿರುವಂತಹ ಒಂದು ಹಿರಿಯರು ಮತ್ತು ಈ ಮಠದಲ್ಲಿ ಕಸವನ್ನು ಅಡಿಗೆಯನ್ನು ಬಂದರೆ ಉಳಿಸುವಂತವರಿಗೆ ಸೇವಾದಾರಿಗೆ ಮತ್ತು ನಮ್ಮ ಈ ಮಠದ ಕಾರ್ಯಕ್ರಮಕ್ಕೆ ತಿರುಗಾಡಿ ಪಟ್ಟಿ ಎತ್ತುವಂತ ಹಿರಿಯರಿಗೆ ಒಂದು 4 ಮಂದಿಗೆ 5 ಮಂದಿ ಸನ್ಮಾನ ಇಡುವುದನ್ನು ಮಾಡಿದ್ವಿ. ಸಮಯ ಇತ್ತು. ಆ ಕಾರ್ಯಕ್ರಮ ನಾಳೆಗೆ ಮಾಡುವಂತ ಹಿರಿಯರಿದ್ದಾರೆ. ಇನ್ನು ಎಲ್ಲರೂ ಸಹಾಯ ಶಕ್ತಿ ಈ ಕಾರ್ಯಕ್ರಮ ನಡೆದೈತಿ. ಎಲ್ಲರೂ ದಾನಿಗಳದಿರಿ, ಎಲ್ಲ ಪುಣ್ಯಾತ್ಮರದಿರಿ. ನೀವು ಒಂದು ಕೈಗೆ ಕೊಟ್ರೆ ಆ ಪರಮಾತ್ಮ ಭಕ್ತ ಕೈಗೆ ಕೊಡ್ತಾನೆ. ಯಾರು ಕೈ ಕೊಡ್ತಾನ ಒಂದು ಬೆಳಿ ರೂಪದಾಗ, ಒಂದು ಕುರುಮರಿ ರೂಪದಾಗ, ಒಂದು ವ್ಯಾಪಾರ ರೂಪದಾಗ ಕೊಡ್ತಾನೆ. ಅದ್ರೇನು ಸಂಶಯ. ಆದ್ರೆ ಇವತ್ತಿನ ವಿಷಯ ಮಾನವ ಜನ್ಮಕ್ಕೆ ಬಂದ ಮೇಲೆ ಶ್ರೇಷ್ಠವಂತ ಗುಣ ಯಾವುದು ಅಂತಂದ್ರ ಬಹಳ ಗುಣ ಅದ ಮನುಷ್ಯನ ಹತ್ರ. ಆ ಗುಣದಾಗ ಶ್ರೇಷ್ಠವಾದ ಯಾವ್ದಂದ್ರ ಉದಾರ ಬುದ್ಧಿ. ಉದಾರ ಅಂತಂದ್ರೆ ದಾನ ಮಾಡೋದು, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದು, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದು, ದೀನ ದರಿದ್ರಿಗೆ ಏನ್ರ ಸಹಾಯ ಮಾಡೋದು, ದಾನ ಮಾಡೋದು ಕೂಲಿ ಬೆಟೆ. ಬರೇ ಮಠ ಮಂದಿರಕ್ಕ, ಸಾಧುರಿಗೆ, ಸಂತರಿಗೆ, ದೇವಸ್ಥಾನಕ್ಕ, ದಾಸೋಗ, ಗುಡಿ ಗುಂಡ್ರಕ್ಕ ತಿಳಿಬೇಡ್ರಿ. ನಿಮ್ಮ ಮನೆ ಪಕ್ಕದಾಗ ಯಾರ ದೀನ ದರಿದ್ರ ಇದ್ರು, ಬಡ ಮಕ್ಕಳು ಇದ್ರು, ಅವರಿಗೆ ಹೊಸ ಅರಿವಿ ಕೊಡಬೇಡ್ರಿ. ಬರ್ತಾನೆ ಈಗೇನಿಲ್ಲ, ಮೊದಲಿಂದ ಒಂದು ಮಾತು ಹೇಳ್ತಾರ. ನೀವು ಎಡ್ಕ ಪಕ್ಕದ ಒಂದು ದೀನ ದರಿದ್ರ ಮಕ್ಕಳು ಇದ್ರು, ಅವ್ರಿಗೆ ಹೊಸ ಬಟ್ಟೆ ಕೊಡಬೇಡ್ರಿ. ನೀವು ಮಕ್ಕಳು ಬಿಟ್ಟಿದ್ದು ಹುಟ್ಟಿದ್ದು ಬಟ್ಟೆ ಕೊಟ್ಟರು ಸಾರಿ ಕಳಿಸ್ರಿ, ನೀವು ಕೊನೆ ಬರ್ತೈತಿ. ಹೊಸ ಪುಸ್ತಕ ಕೊಡಬೇಡ್ರಿ. ನಿಮ್ಮ ಮಕ್ಕಳು ಓದಿ ಬಿಟ್ಟಿದ್ದು ಪುಸ್ತಕ ಆ ಬಡ ಮಕ್ಕಳು ಕೊಟ್ಟು ಸಾರಿ ಕಳಿಸ್ರಿ. ಅವ್ರ ತಾಯಿ ತಂದೆ ಮರಿತಾರೆ, ನಿಮ್ಮ ಸಹೋದರಿ ನಡೆಸ್ತಾರ. ನೀವು ನಾ ಸಾಲಿ ಕತ್ತು ಅನ್ನ ಉಂಡಿನಂತ. ಇದು ಉದಾಹರಣೆ. ಇಂಥ ಮೌನಗಳು ಬಹಳ ಕಷ್ಟ. ಇಲ್ಲಿ ಒಂದು ಮಾತು ಹೇಳಿದವರು ಯಾಕೆ ಹೇಳ್ತಾರ? ದಾನ ಮಾಡು, ಧರ್ಮ ಮಾಡು, ಜಪ ಮಾಡು, ತಪ ಮಾಡು, ಪುಣ್ಯ ಮಾಡು, ದುರಸ ದುರ್ಬುದ್ಧಿ ಧ್ಯಾನ ಅಂತ ಯಾಕೆ ಹೇಳ್ತಾರಂದ್ರ ಅದು ದುರ್ಬುದ್ಧಿ ದುರ್ಗುಣ ದುಃಖ ಕೊಡ್ತೈತಿ, ಇದು ಪುಣ್ಯದ ಮಾಡಿದ ಸುಖ ಕೊಡ್ತೈತಿ. ಅದಕ್ಕ ಭಗವದ್ಗೀತಾದಾಗ ಯಾರು ಓದ್ರಿ 17ನೇ ಅಧ್ಯಾಯದಾಗ ಭಗವಂತ ಹೇಳ ಯಜ್ಞ ದಾನ ತಪಸ್ಸು, ಯಜ್ಞ ದಾನ ತಪಸ್ಸು ಇವು ಮೂರು ಮರಿಬೇಡಂತಾನ. ಯಜ್ಞ ದಾನ ತಪಸ್ಸು. ತಪಸ್ಸಂದ್ರ ಶರೀರದ ತಪಸ್ಸು, ವಾಣಿನಿಂದ ತಪಸ್ಸು, ಮಾನಸಿಕ ತಪಸ್ಸು.
ಯಜ್ಞ ಅಂತಂದ್ರೆ ಯಜ್ಞ ನಾಮ ಜಪ ಯಜ್ಞ ಅನೇಕ ಯಜ್ಞವು ಅದಕ್ಕ ದಾನ ಗೊತ್ತಲ್ಲ ಇದ್ರ ಬಗ್ಗೆ ಬಹಳ ವಿಶೇಷ ಇತ್ತು. ಸಮಯಗತಿ ಒಂದೇ ಮಾತು ಹೇಳ್ಕೊಂಡು ನೀವು ದಾನ ಮಾಡದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದೆ. ಪ್ರಶ್ನೆ ಮಾಡ್ತಾರ ಅವರು. ದಾನ ಮಾಡದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದೆ. ಧರ್ಮ ಅಂತಂದ್ರ ಸಂಪತ್ತಿನ ಸಂಕೇತ, ಧರ್ಮ ಅಂತಂದ್ರ ಮೋಕ್ಷದ ಸಂಕೇತ, ಧರ್ಮ ಅಂತಂದ್ರ ನಮ್ಮ ಜೀವನಕ್ಕೆ ಕೀರ್ತಿ ತರುವಂತ ಸಂಕೇತ. ಇಂಥ ಧರ್ಮದ ಬುದ್ಧಿ ನಮಗೆ ಸಿಕ್ಕಿದೆ. ಅದೇನ್ ಸಿಗ್ತೈತಿ? ದಾನ ಮಾಡದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದೆ, ಸಿಗುದಿಲ್ಲ. ಮತ್ತೆ ದಾನ ಮಾಡಿದ ಕೈಗೆ ಧರ್ಮದ ಬುದ್ಧಿ ಸಿಗಲ್ಲ, ಹೋಗಿದ್ದೆ ಶಾಶ್ವತವಾಗಿ ಸಿಗ್ತೈತಿ. ಇದರ ಪ್ರಶ್ನೆ ಇಷ್ಟೇ ನೋಡಿ. ದಾನ ಮಾಡಲಾರದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದ್ದೆ, ಸಿಗುವುದಿಲ್ಲ. ದಾನ ಮಾಡಿದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದ್ದೆ, ಗ್ಯಾರಂಟಿ ಸಿಗ್ತೈತಿ. ಸತ್ಯವಾಗಿ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಹಚ್ಕೊಂಡು ಮನಸ್ಸಿಗೆ. ದಾನ ಮಾಡಲಾದ ಕೈಗೆ ಧರ್ಮದ ಬುದ್ಧಿ ಸಿಕ್ಕಿದ್ದೆ, ಅಭ್ಯಾಸ ಮಾಡಲಾದ ಪೇಪರ್ ಬರೆಯೋದು ಬಂದಿದ್ದೆ, ತಾಲೀಮ್ ಮಾಡಲಾದ ಕುಸ್ತಿ ಹೋಗಿ ಕುಸ್ತಿಯಾಗಿ ಹೋಗಿ ಕದೀತೆ, ಬಾಂಡೆ ತೊಳೆದಾದ ಸ್ವಚ್ಛ ಆದಿತ್ತೆ, ನಡಿದಾದ ಸೊಲ್ಲಾಪುರ ಬಂದಿತ್ತೆ. ಪ್ರಶ್ನೆ ಹೊಂದ್ಕೊಂಡು ಪ್ರಶ್ನೆ ಹಚ್ಚು. ಹಂಗ ನಾವು ಏನೇನು ಈ ಹುಡುಗರ ನೇಮ ಪುರ ಆಯ್ತು ಎಷ್ಟು ಅದು ಆಕಿ ಮಸ್ತಾಗ್ತಾಯಿದೆ ಸಂಘದಾಗ ಕೂಡಿ ಅದಕ್ಕೊಂದು ಶಬ್ದಕ್ಕೆ ಅನೇಕ ಪಲ್ಯಗಳು ಕಲಿತು ಆಕೆ ಸಾಧನ ಮಾಡ್ಯಾಳ. ಒಂದು ಕೋಲಿಯಲ್ಲಿ ಒಂದು ದೇವಸ್ಥಾನ ಕೂತು ಸಾಧನ ಮಾಡ್ಯಾಳ. ಸಾಧನ ಮಾಡ್ಯಾಳ ಅಂತ ಬಂದು ಸಬರ ಕೈ ಐತೆ ಹಾಡಕ್ ಬಂದೈತೆ. ಧೈರ್ಯ ಇವತ್ತ ಕೈಲಾಸದವ್ರದು, ಕಾಯಕದವ್ರದು, ಸನ್ಮಾನದವ್ರದು, ಸಾಧನದವ್ರದು. ಕೈಲಾಸದವ್ರದಲ್ಲ, ಕಾಯಕದವ್ರದು, ಸನ್ಮಾನದವ್ರದಲ್ಲ, ಸಾಧನದವ್ರದು. ಅದಕ್ಕೆ ಕಿಂತದು ಕೈಲಾಸಕ್ಕಿಂತ ಕಾಯಕವೇ. ಎಂತ ಕಾಯಕ? ಸತ್ಯ ಶುದ್ಧ ಕಾಯಕಿರ್ಬೇಕು. ಕಾಯಕ ಅಂತಂದ್ರೆ ಬಹಳ ಏನೇಕದು. ಇಲ್ಲಿ ಟೈಮ್ ಆಗೈತಿ. ಸನ್ಮಾನಕ್ಕೆ ಆಸೆ ಮಾಡಬೇಡ, ಸಾಧನ ಮಾಡು. ಸನ್ಮಾನ ತಾನೇ ಬರ್ತೈತಿ. ಸಾಧನ ಮಾಡಲಾರ್ದ ಸನ್ಮಾನ ಬಯಸಿದ್ರೆ ಬಂದಿತ್ತೆ, ಬರೋದಿಲ್ಲ. ಅದಕ್ಕ ದಯವಿಟ್ಟು ನೀವೆಲ್ಲ ತೇರ ಮೇಲೆ ಗುರು ಹಿರಿಯರು, ಸುತ್ತಮುತ್ತಿನ ಎಲ್ಲಾ ಸದ್ಭಕ್ತರು ಈ ಅಧಿಕ ಮಾಸ ಕಾರ್ಯಕ್ರಮಕ್ಕೆ ಅನೇಕ ಎಲ್ಲಾ ತರದ ಸಹಾಯ ಮಾಡಿದ್ರಿ. ಮತ್ತೆ ಇನ್ನೊಂದು ಮಾತು, ವರ್ಷಕ್ಕೆ 3 ದಿವಸ ಯಜ್ಞ ಮಾಡ್ತಿದ್ವಿ. 12 ವರ್ಷ ಯಜ್ಞ ಮುಗಿದು 13ನೇ ವರ್ಷಕ್ಕೆ ಅಧಿಕ ಮಾಸ ಬಂತು. ರಾಮದೇವ್ರಿಗೆ ಸಿಗ್ತಲ್ಲ, 12 ವರ್ಷ ನಾವು ವನವಾಸ ಮಾಡಿ 13ನೇ ವರ್ಷಕ್ಕೆ ಅಧಿಕ ಮಾಸ. ನಿಮಗೂ ಸುಖ, ನಮಗೂ ಸುಖ. ಈ 12 ವರ್ಷ ಮುಗಿದು 13ನೇ ವರ್ಷಕ್ಕೆ ಬರ್ಲಾರ್ದವ್ರು ಬಂದಾರ, ಕೊಡ್ಲಾರ್ದವ್ರು ಕೊಟ್ಟಾರ. ಅದು ನಮ್ಮ ಭಾಗ್ಯ. ನಮ್ದು ಅರ್ಬಿ ದುಕಾನ್ದವ್ರು, ಮಲ್ಲಿಕಾರ್ಜುನ ಅಪ್ಪಾಜವರು ನಮ್ಮ ಬಿರ್ನಾ ಮಠಕ್ಕೂ ಸಹಾಯ ಮಾಡ್ಯಾರ, ಇಲ್ಲಿನೂ ಸಹಾಯ ಮಾಡ್ಯಾರ. ಆ ತಾಯಂದಿರು ಇವತ್ತು ಬಂದಾರ. ಅವರು ಸತ್ತಾರ ಮಕ್ಕಳು ಇದ್ದಾರ ಕೈಯಾಗಂತ ಒಬ್ಬರೇ ಅಂದಾಗ ನೀವು ಸತ್ತಾರ ಮಕ್ಕಳು ಇದ್ದಾರ ಕೈಯಾಗಂತ ಅವ್ರ ದುಕಾನ್ ಮ್ಯಾಗನು ಅವ್ರ ಮಕ್ಕಳ ಮ್ಯಾಗನು ಆ ಪರಮಾತ್ಮ ಕೃಪಾ ನಿಮ್ದೆಲ್ಲಾದ್ರೂ ಸಹಾಯ ಇರ್ಲಿದ್ದೆ ಚಪ್ಪಾಳಿ ಮುಖಾಂತರ ನಾವು ಬಂದು ಎಷ್ಟು ಸತ್ಯ ಸುತ್ತ ಕಾಯಕ. ಅವರು 10-20 ಮಂದಿ ಸರಿತಾರ. ಅಂತ ಕಾಯಕ ಮಾಡಿ ನೀವೊಂದು ಬಿಸ್ನೆಸ್ ಮಾಡಿದ್ರೆ 10-20 ಮಂದಿ ಸರಿತಿರ್ಬೇಕು. ಅದ್ರ ಹಿಂದೆ ಬಹಳ ದೋಷ ಇರಬಾರ್ದು. ಸಂಪತ್ತಿನ ಬೆನ್ನತ್ತಿ ಮಂದಿಗೆ ಧಕ್ಕಿ ತರಬಾರ್ದು. ಮಂದಿ ಮಕ್ಕಳ ಕಡೆ ನೋಡ್ಕೊಂಡು, ವ್ಯಾಪಾರ ಗೆಳತಿ ಕಡೆ ನೋಡ್ಕೊಂಡು ನಿಮ್ಮ ಮಂದಿಯಲ್ಲಿ ಧಕ್ಕಿ ಬರಬಾರ್ದು. ವ್ಯಾಪಾರ ಮಾಡಿದ್ರ ಏನದು? ಲಾಭ ನೋಡಿ ವ್ಯಾಪಾರ ಮಾಡು, ವಾರಕ್ಕೊಮ್ಮೆ ಲೆಕ್ಕ ಮಾಡು, ಸ್ನೇಹ ಇದ್ದರೆ ವಸ್ತಿ ಮಾಡು. ವ್ಯಾಪಾರ ಮಾಡಿದ್ರ ಅತಿ ತಿಂದಿರಬಾರ್ದು. ತಿನ್ನೋದು ಬೆನ್ನ ಹತ್ತಿ ಮತ್ತೊಬ್ಬರಿಗೆ ಖರ್ಚು ಬಂದಿರಬಾರ್ದು. ಹಿಂಗ ಸತ್ಯ ಶುದ್ಧ ಕಾಯಕ ಮಾಡಿದ ಅವ್ರ ಜನ್ಮಾಂತರ 7 ತಲೆ ಪರ್ಯಂತ ಬರ್ತಾನೆ ಬರುದಿಲ್ಲ, ಅವ್ರ ಗತಿ ಬರುದಿಲ್ಲ. ಅದಕ್ಕೆ ಇವತ್ತಿನ ವಿಷಯ ಬಹಳ ಒಳ್ಳೆ ಸದ್ಬುದ್ಧಿ ಸದ್ಗುರುನಾಥ ಭಗವಂತ ನಿಮ್ಗೆಲ್ಲರಿಗೆ ಕೊಟ್ಟು ಕಾಪಾಡಿ, ಎಲ್ಲಾ ದಾನಿಗಳಿಗೆ, ಎಲ್ಲಾ ಸಾಧಕರಿಗೆ, ಎಲ್ಲಾ ಸೇವಾ ಮಾಡೋರಿಗೆ, ಎಲ್ಲಾ ಹಾಡ ಮಾಡೋರಿಗೆ, ಎಲ್ಲಾ ಉಪದೇಶ ಮಾಡೋರಿಗೆ, ಕೇಳೋರಿಗೆ ಭಗವಂತ ಕೊಟ್ಟು ಕಾಪಾಡಿ ಅಂತ ಈ ಒಂದು ಮಾತು ಸದ್ಗುರುನಾಥನ ಪದಕ್ಕೆ ಅರ್ಪಣ. ಇನ್ನು ಸದಾಶಿವ ಶ್ರೀ ಗುರು ಬಸವಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ.
ಸೋಮಲಿಂಗಾಯ ನಮಃ ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ ಓಂ ಆನಂದಾಯ ನಮಃ ಓಂ ಶ್ರೀ ಗುರು ಶಿವಾನಂದಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಗುರು ಅಮೋಘ ಸಿದ್ಧಾಯ ನಮಃ ಓಂ ಅರವಿನ ಕುರುವನು ಗುರುತಿಸಲಾರದ ಮರಿಗಳ ಮನುಜರಿಗೆ ಮರಿವಿನ ಕುರುವನು ಗುರುತಿಸಲಾರದ ಮರಿಗಳ ಮನುಜರಿಗೆ ಕರ್ಣಾದಿ ಕರೆಯುತ್ತ ಕರೆಯುತ್ತ ಪ್ರಭೆಯನ್ನು ರುಚಿಯೆಲ್ಲ ಬೆಳಗಿರೆ ಬಂದಿದ ಪರಿಗೆ ನವನವ ವಿದ್ಯೆ ಅವನೇ ಜನರ ಕಿವಿಯಲ್ಲಿ ಬೇಡಿದವಗೆ ನವನವ ವಿದ್ಯೆ ಅವನೇ ಗೆಲೆ ಬೇಡಿದವಗೆ ಹೂವಿನ ನಲ್ಮೆಯ ರುಚಿಯೆಲ್ಲರೂ ಬೆಳಗಿರೆ ಬಂದಿದ ಗುರುವಿನ ಒಳ್ಳೆಯ ಕರುಣೆಯ ನಿಲ್ಲರ ಪಡೆಯಿರೆ ಪಶುಪತಿ ಮಾಧವ ಬಸನಾಗಿ ಬೆಳೆದಿದ ಬಸವರಾಜೇಂದ್ರರಿಗೆ ಪಶುಪತಿ ಮಾಧವ ಬಸನಾಗಿ ಬೆಳೆದಿದ ಬಸವರಾಜೇಂದ್ರರಿಗೆ ನಲ್ಲಿಗೆ ಹೂವಿನ ರುಚಿಯೆಲ್ಲರೂ ಬೆಳಗಿರೆ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದ ಪಡೆಯಿರೆ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದೆ ಪಡೆಯಿರೆ ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜನ್ಮದ ಪಾರ್ವತಿ ಶಿವಾರಾಧಿ ಜನ್ಮದ ವಸಂತಂ ಜ್ಞಾನಲಿಂಗಂ ಬ್ರಹ್ಮರಾಜೀತಕಾಂತಂ ಪರಬ್ರಹ್ಮಶಾಂತಂ ಉಮಾನಾಂತರೀಶಂ ಜಲಾಜಲಮನಾಶಂ ಮಹಾದೇವದೇವಂ ಮಹಾಪಾಪನಾಶಂ ಚಿದಾಭಸ್ಮಲಿಂಗಂ ನಮಾಮಿ ವಿಶ್ವನಾಥಂ ಜಯ ಮಹಾರಾಜ್ ಕಿ ಜಯ ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜಯ ಪೂರ್ಣಾನಂದ ಸ್ವಾಮಿ ಮಹಾರಾಜ್ ಕಿ ಜಯ ಭಕ್ತಾನಂದ ಸ್ವಾಮಿ ಮಹಾರಾಜ್ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಪ್ರಸಾದ ವ್ಯವಸ್ಥೆ ಹೋಗ್ರಿ ಎಲ್ಲರೂ ಮಹಾರಾಜ್